From Sensex to Nifty, we're on the chase. Stocks in the news, find your money place. Top gainers, top losers, market vibes we share. Join us every week, knowledge everywhere. Market Minute. Disclaimer: the information provided herein is for informational purposes only and should not be considered as investment advice. The stock market is subject to risks, and past performance is not indicative of future results. Before making any investment decisions, please consult with a qualified financial advisor or conduct your own due diligence. We are not responsible for any financial losses or damages resulting from reliance on this information. ಹಾಯ್ ಎಲ್ರಿಗೂ ಮಾರ್ಕೆಟ್ ಮಿನಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು ಹಿಂದಿನ ಮತ್ತೆ ಮುಂದಿನ ವಾರದ ಮಾರ್ಕೆಟ್ ರಿಲೇಟೆಡ್ ಥಿಂಗ್ಸ್ ಬಗ್ಗೆ ಚರ್ಚಿಸ್ತೇವೆ. ಮೊದಲಿಗೆ ಮಾರ್ಕೆಟ್ನ ಓವರ್ವ್ಯೂ ಅನ್ನು ನೋಡೋಣ. ಲಾಸ್ಟ್ ವೀಕಲ್ಲಿ ನಿಫ್ಟಿ 25,000 ಮೇಲೆ ಕ್ಲೋಸ್ ಆಗಿದೆ. 1.02% ಗೇನ್ ಆಗಿದೆ. ಸೆನ್ಸೆಕ್ಸ್ 0.92% ಗೇನ್ ಆಗಿ 82,188ಗೆ ಕ್ಲೋಸ್ ಆಗಿದೆ. ಫ್ರೈಡೆ 6 ಜೂನ್ ನಲ್ಲಿ RBI ಗವರ್ನರ್ ಅನೌನ್ಸ್ ಮಾಡಿದ 50 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ನಿಂದ ಮಾರ್ಕೆಟ್ಗೆ ತುಂಬಾ ಪಾಸಿಟಿವ್ ಆಗಿ ತೆಗೆದುಕೊಂಡಿದೆ. ಇದರಿಂದ ಮಾರ್ಕೆಟ್ 1% ಮೇಲೆ ಗೇನ್ ಆಗಿತ್ತು. ಬ್ಯಾಂಕಿಂಗ್ ಸ್ಟಾಕ್ಸ್ ಅಲ್ಲಿ HDFC, ಬಜಾಜ್ ಫೈನಾನ್ಸ್ ಮತ್ತೆ ಆಕ್ಸಿಸ್ ಬ್ಯಾಂಕ್ ಒಳ್ಳೆ ಒಂದು ರ್ಯಾಲಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದೆ. ಮತ್ತೆ ರಿಯಾಲಿಟಿ ಸೆಕ್ಟರ್ 9.51% ಗೇನ್ ಆಗಿದೆ ಲಾಸ್ಟ್ ವೀಕ್. ಮತ್ತೆ ಮೀಡಿಯಾ ಸೆಕ್ಟರ್ ಮಾತ್ರ 1.14% ಡೌನ್ ಆಯಿತು. ಡೊಮೆಸ್ಟಿಕ್ ರ್ಯಾಲಿ ಆದ್ರೂ FIIs 8,749 ಕ್ರೋರ್ಸ್ ಇಕ್ವಿಟಿಯಲ್ಲಿ ಸೇಲ್ ಮಾಡಿದ್ದಾರೆ. ಆದ್ರೆ DIS ಇದರಿಗಿಂತ ಜಾಸ್ತಿ ಬೈ ಮಾಡಿದ್ದಾರೆ. ಇದರಿಂದ ಏನು ಎಫೆಕ್ಟ್ ಆಗಲಿಲ್ಲ. ಇಂಡಿಯನ್ ರುಪಿ ಡಾಲರ್ ಮೇಲೆ 85.62ಗೆ ಕ್ಲೋಸ್ ಆಗಿದೆ. 10-year ಬಾಂಡ್ ಈಲ್ಡ್ ಕೂಡ 6.22% ಅಲ್ಲಿದೆ. ಇಂಡಿಯಾ ವಿಕ್ಸ್ 9% ಡೌನ್ ಆಗಿದೆ 14.63ಗೆ. ಇದರಿಂದ ವಾಲಟಿಲಿಟಿ ಸ್ವಲ್ಪ ಕಮ್ಮಿ ಆಗಿದೆ. ಲಾಸ್ಟ್ ವೀಕ್ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ನೋಡ್ಬೇಕಾದ್ರೆ ಶ್ರೀರಾಮ್ ಫೈನಾನ್ಸ್ 5.65% ಗೇನ್ ಆಗಿದೆ. ಬಜಾಜ್ ಫೈನಾನ್ಸ್ 4.9% ಗೇನ್ ಆಗಿದೆ. ಮತ್ತೆ JSW 3.73% ಗೇನ್ ಆಗಿದೆ. ಆಕ್ಸಿಸ್ ಬ್ಯಾಂಕ್ ಕೂಡ 3% ಗೇನ್ ಆಗಿತ್ತು. ಟಾಪ್ ಲೂಸರ್ಸ್ ನೋಡ್ಬೇಕಾದ್ರೆ ನಿಫ್ಟಿಯಲ್ಲಿ ಬೇರೆ ಅಷ್ಟೇನು ದೊಡ್ಡ ಲೂಸರ್ ಸ್ಟಾಕ್ ಯಾವ್ದು ಇರಲಿಲ್ಲ. HDFC ಲೈಫ್ ಇನ್ಶೂರೆನ್ಸ್ ಒಂದು 0.85%, BEL 0.71%, ಭಾರತಿ ಏರ್ಟೆಲ್ 0.5% ಅಷ್ಟು ಲೂಸ್ ಆಗಿದೆ. ಈಗ ಸೆಕ್ಟರ್ ವೈಸ್ ನ್ಯೂಸ್ ನೋಡ್ಬೇಕಾದ್ರೆ ಲಾಸ್ಟ್ ವೀಕ್ ಆಟೋಮೊಬೈಲ್ ಸೆಕ್ಟರ್ ತುಂಬಾನೇ ಒಂದು ಸುದ್ದಿಯಲ್ಲಿತ್ತು. ಯಾಕಂದ್ರೆ ಚೈನಾ ತನ್ನ ರೇರ್ ಅರ್ತ್ ಮ್ಯಾಗ್ನೆಟ್ ಮೇಲೆ ಎಕ್ಸ್ಪೋರ್ಟ್ ಅನ್ನು ರಿಸ್ಟ್ರಿಕ್ಟ್ ಮಾಡಿತ್ತು. ಮತ್ತೆ ಕೆಲವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ರಿಂದ ಇಂಡಿಯಾದ ಆಟೋಮೊಬೈಲ್ ಸೆಕ್ಟರ್ಗೆ ತುಂಬಾನೇ ಕಷ್ಟ ಆಗುವ ರೀತಿಯಲ್ಲಿದೆ. ಜುಲೈನಿಂದ ಆಕ್ಚುಲಿ ಟೂ ವೀಲರ್ ಸ್ಪೇಸ್ನಲ್ಲಿ ಅಂತೂ ತುಂಬಾನೇ ಸಮಸ್ಯೆಗಳು ಕಂಡು ಬರೋ ಚಾನ್ಸಸ್ ಇದೆ. ಯಾಕಂದ್ರೆ ಜುಲೈಯಿಂದ ಅವರು ಮ್ಯಾನುಫ್ಯಾಕ್ಚರೇ ಮಾಡುವಾಗಿಲ್ಲ ಅಂತ ಹೇಳ್ತಿದ್ದಾರೆ. ಇದರಿಂದ ಸ್ವಲ್ಪ ಕಷ್ಟ ಆಗ್ಬೋದು. ಮತ್ತೆ ಬೇರೆ ಏನಂದ್ರೆ ಲಾಸ್ಟ್ ಮಂತ್ ಆಟೋ ಸೇಲ್ಸ್ ನಂಬರ್ಸ್ ರಿಲೀಸ್ ಮಾಡಿದ್ದಾರೆ ಆಟೋ ಕಂಪನೀಸ್. ಇದರಲ್ಲಿ M&M ಸ್ವಲ್ಪ ಮಹೀಂದ್ರ ಅಂಡ್ ಮಹೀಂದ್ರ 21% ಗೇನ್ ಆಗಿದೆ ಇಯರ್ ಆನ್ ಇಯರ್ ನೋಡ್ಬೇಕಾದ್ರೆ. ಟಾಟಾ ಮೋಟರ್ಸ್ 10.7% ಕಡಿಮೆ ವೆಹಿಕಲ್ ಅನ್ನು ಸೇಲ್ ಮಾಡಿದ್ದಾರೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ. ಟಾಟಾದಲ್ಲಿ EVs ಅಲ್ಲಿ 2% ಗೇನ್ ಆಗಿದೆ. ಮತ್ತೆ ಔಟ್ಲುಕ್ ನೋಡ್ಬೇಕಂದ್ರೆ ಪ್ಯಾಸೆಂಜರ್ ವೆಹಿಕಲ್ಸ್ ಟ್ಯಾಕ್ಸ್ ಕಟ್ನಿಂದ ಸ್ವಲ್ಪ ಅಂದ್ರೆ ಸೇಲ್ಸ್ ಎಲ್ಲ ಇನ್ಕ್ರೀಸ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ. ಟೂ ವೀಲರ್ ಸೆಕ್ಟರ್ ಅಲ್ಲಿ TVS ಮೋಟರ್ 15.7% ಇಯರ್ ಆನ್ ಇಯರ್ ಗ್ರೋತ್ ಕಂಡಿದೆ. 4.2 lakhs ಯೂನಿಟ್ಸ್ ಸೇಲ್ ಮಾಡಿದೆ ಲಾಸ್ಟ್ ಮಂತ್ ಅಲ್ಲಿ. ಮತ್ತೆ ಐಶರ್ ಅಂದ್ರೆ ರಾಯಲ್ ಎನ್ಫೀಲ್ಡ್ ಅವರು ಕೂಡ 26% ಗೇನ್ ಕಂಡಿದ್ದಾರೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದೆ, ಲಾಸ್ಟ್ ಇಯರ್ ಮೇಗೆ ಕಂಪೇರ್ ಮಾಡಿದೆ. ಮತ್ತೆ ಎಕ್ಸ್ಪೋರ್ಟ್ ಕೂಡ ರಿವೈವ್ ಆಗ್ತಿದೆ. ಯಾಕಂದ್ರೆ TVS ಮತ್ತೆ ಹೀರೋ, ಐಶರ್ ಮೋಟರ್ ಎಲ್ಲ ತುಂಬಾನೇ ವೆಹಿಕಲ್ಸ್ ಅನ್ನು ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ ಆಫ್ರಿಕನ್ ಕಂಟ್ರೀಸಿಗೆಲ್ಲ. ಮತ್ತೆ ಟ್ರ್ಯಾಕ್ಟರ್ ಸೇಲ್ಸ್ ಅಲ್ಲಿ M&M 9.5% ಗೇನ್ ಕಂಡಿದೆ. 40,600 ಯೂನಿಟ್ ಸೇಲ್ ಮಾಡಿದೆ. ಮತ್ತೆ ಎಸ್ಕಾರ್ಟ್ ಕುಬೋಟಾ ಕೂಡ ಅಲ್ಲಿ ಫ್ಲಾಟ್ ಆಗಿದೆ, ಅಂದ್ರೆ 10,300. ಲಾಸ್ಟ್ ಇಯರ್ ಕೂಡ ಅಷ್ಟೇ ಆಲ್ಮೋಸ್ಟ್ ಸೇಲ್ ಮಾಡಿದ್ರು. ಮತ್ತೆ IMD ಈ ಸಲ ಒಳ್ಳೆ ಮಾನ್ಸೂನ್ ಬರುವ ಲಕ್ಷಣ ಇದೆ ಎಂದು ಆಲ್ರೆಡಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಲಾಸ್ಟ್ ವೀಕ್ ಹೇಳಿದ್ರು. ಇದರಿಂದ ಟ್ರ್ಯಾಕ್ಟರ್ ಸೇಲ್ಸ್ ಕೂಡ ಟ್ರ್ಯಾಕ್ಟರ್ ಮತ್ತೆ ಟಿಲ್ಲರ್ಸ್
ಬೇರೆ ಎಲ್ಲ ಅಗ್ರಿಕಲ್ಚರ್ ರಿಲೇಟೆಡ್ ವೆಹಿಕಲ್ಸ್ ಆರ್ ಸ್ಪೇರ್ ಪಾರ್ಟ್ಸ್ ಅಂದ್ರೆ ಆಟೋ ಅನ್ಸಿಲರೀಸ್ ಆ ಕಂಪನಿಗಳಿಗೆಲ್ಲ ಒಳ್ಳೆ ಬೆನಿಫಿಟ್ ಆಗ್ಬೋದು. ಹಾಗೆ ಫರ್ಟಿಲೈಸರ್ ಕಂಪನಿಗಳ ತುಂಬಾ ಬೆನಿಫಿಟ್ಸ್ ತಗೊಳ್ಬಹುದು ಇದರಿಂದ. ಮತ್ತೆ ಬೇರೆ ಏನಾದ್ರು ವಿಷಯ ಇದ್ರೆ ಅಂದ್ರೆ 5 ಮೇಜರ್ PSU ಬ್ಯಾಂಕ್ಸ್ ಇನ್ಕ್ಲೂಡಿಂಗ್ SBI, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತೆ ಬ್ಯಾಂಕ್ ಆಫ್ ಬರೋಡಾ ಇವೆಲ್ಲ ಸೇರಿ ಒಂದು ಕಲೆಕ್ಷನ್ ಏಜೆನ್ಸಿಯನ್ನು ಲಾಂಚ್ ಮಾಡಿದೆ. ಇದರಿಂದ ಅವರು 5 crores ಕಮ್ಮಿ ಲೋನ್ಸ್ ಎಲ್ಲ ಇದ್ರೆ ರಿಕವರಿಗೆ ಈಸಿ ಆಗ್ಬೇಕಂತ ಒಂದು JV ತರ ಮಾಡಿ ಒಂದು ಕಂಪನಿಯನ್ನು ಲಾಂಚ್ ಮಾಡಿದ್ದಾರೆ. ಇದರಿಂದ ಅವರಿಗೆ ರಿಕವರಿ ಎಲ್ಲ ಸ್ವಲ್ಪ ಈಸಿ ಆಗ್ಬೋದು ಅಂತ, ಮತ್ತೆ NPA ಎಲ್ಲ ಕಮ್ಮಿ ಆಗ್ಬೋದು. ಮತ್ತೆ ಬೇರೆ ವಿಷಯ ಅಂದ್ರೆ ಬಜಾಜ್ ಫೈನಾನ್ಸ್ ಕಂಪನಿಯು ತನ್ನ ಇದು ಶೇರ್ ಸ್ಪ್ಲಿಟ್ ಮತ್ತೆ ಬೋನಸ್ಗೆ 16th June ಅನ್ನು ಎಕ್ಸ್ ಡೇಟ್ ಅಂತ ಚೂಸ್ ಮಾಡಿದೆ. ಮತ್ತೆ ಬೇರೆ ಅಂದ್ರೆ ಇದು ಸ್ಟಾಕ್ ವೈಸ್ ನ್ಯೂಸ್ ನೋಡ್ಬೇಕಾದ್ರೆ ಅಶೋಕ್ ಲೇಲ್ಯಾಂಡ್ ತಮಿಳ್ನಾಡು ಗವರ್ಮೆಂಟ್ ಇಂದ 183 crores ಇದ್ದು 543 ಬಸ್ಸಸ್ಗೆ ಆರ್ಡರ್ ಪಡ್ಕೊಂಡಿದೆ. ಮತ್ತೆ ಬೇರೆ ಟಾಟಾ ಹೆರಿಯರ್ ಲಾಂಚ್ ಮಾಡಿದ್ದಾರೆ ಟಾಟಾ ಮೋಟರ್ಸ್ ಅವರು ಲಾಸ್ಟ್ June 3rd ಗೆ. ಅದರಲ್ಲಿ 2 ವೇರಿಯಂಟ್ ಇದೆ, ಒಂದು 65 kW/h ಮತ್ತೆ 75 kW/h. 2 ವೇರಿಯಂಟ್ ಸ್ಟಾರ್ಟಿಂಗ್ 21.49 lakhs ಗೆ ಲಾಂಚ್ ಮಾಡಿದ್ದಾರೆ. ಮತ್ತೆ ಎಸ್ ಬ್ಯಾಂಕ್ ತನ್ನ ಇದು ಫಂಡ್ ರೈಸ್ಗೆ ಅಪ್ರೂವ್ ಮಾಡಿದೆ ಬೋರ್ಡ್. ಇದರಲ್ಲಿ ಇಕ್ವಿಟಿ ಮೂಲಕ 7,500 crores ಮತ್ತೆ ಡೆಪ್ಟ್ ಮೂಲಕ 8,500 crores ಟೋಟಲ್ ರೈಸ್ ಮಾಡ್ಲಿಕ್ಕಿದ್ದಾರೆ ಅವರು. ಟೋಟಲ್ 16,000 crores ಇದರಲ್ಲಿ ರೈಸ್ ಮಾಡ್ತಾರೆ. ಮತ್ತೆ L&T ಇದು ರಾಜಸ್ಥಾನ್ ರೂರಲ್ ವಾಟರ್ ಸಪ್ಲೈ ಪ್ರಾಜೆಕ್ಟ್ ಗಾಗಿ EPC ಆರ್ಡರ್ ಪಡ್ಕೊಂಡಿದೆ. ಇದು 1,000 to 2,500 crores ತನಕ ಇದೆ ಟೋಟಲ್. ಇದರಲ್ಲಿ ವಾಟರ್ ಇರಿಗೇಷನ್ಗೆ ಮತ್ತೆ ರಿಸರ್ವೈರ್ಸ್ ಮತ್ತೆ ಓವರ್ ಹೆಡ್ ಟ್ಯಾಂಕ್ಸ್ ತುಂಬಾ ಇದೆ, ದೊಡ್ಡ ಪ್ರಾಜೆಕ್ಟ್ ಇದು. ಮತ್ತೆ ಇಂಡಿಯನ್ ನೇವಿಗೆ ಮಿಸೈಲ್ಸ್ ಎಲ್ಲ ಸಪ್ಲೈ ಮಾಡುವ ಗಾರ್ಡನ್ ರೀಚ್ ಮತ್ತೆ ಮಜಗಾನ್ ಡಾಕ್ ಅವರು BEL ಗೆ ಒಂದು ಆರ್ಡರ್ ಕೊಟ್ಟಿದ್ದಾರೆ ಸ್ಪೇರ್ ಪಾರ್ಟಿಗೆ. ಇದು ಕೂಡ 2,323 crores ಇದು ಆರ್ಡರ್. ಮತ್ತೆ ಡಿಫೆನ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಲಾಸ್ಟ್ ವೀಕ್ ಆಂಟಿಕ್ ಅನ್ನೋ ಒಂದು ಸಂಸ್ಥೆ ಒಂದು ರಿಪೋರ್ಟ್ ಅನ್ನು ರೆಡಿ ಮಾಡಿತ್ತು ಡಿಫೆನ್ಸ್ ಕಂಪನಿ ಬಗ್ಗೆ. ಇದರಲ್ಲಿ ಕೆಲವು ಎಲ್ಲ ಕಂಪನಿಗಳನ್ನು ಮೆನ್ಷನ್ ಮಾಡಿದ್ದು, ಅದೇ ಗಾರ್ಡನ್ ರೀಚ್ ಮತ್ತೆ ಕೊಚಿನ್ ಶಿಪ್ ಯಾರ್ಡ್ ಮತ್ತೆ ಮಜಗಾನ್ ಡಾಕ್, BEL, BHEL ಇವೆಲ್ಲ ಕಂಪನಿಗಳನ್ನ ಲೀಸ್ಟ್ ಮಾಡಿತ್ತು. ಇದರಲ್ಲಿ ಎಷ್ಟೆಲ್ಲ ಗೇನ್ ಆಗ್ಬೋದು ಆ ತರ. ಮತ್ತೆ ಹೆಚ್ಚಾಗಿ ಎಲ್ಲ ಕಂಪನಿಗಳದ್ದು ಲಾಸ್ಟ್ ಇಯರ್ ರೆವೆನ್ಯೂಗೆ ಕಂಪೇರ್ ಮಾಡಿದ್ರೆ 3x ಆರ್ಡರ್ ಬುಕ್ ಇದೆ ಆಲ್ರೆಡಿ. ಅದರಿಂದ ಅವರು ಅದನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ತುಂಬಾ ವರ್ಷ ಬೇಕಾಗ್ಬೋದು, ಹಾಗೆ ಇದೆ. ಮತ್ತೆ ಬೇರೆ ಏನಾದ್ರು ನ್ಯೂಸ್ ಇದ್ರೆ ಅಂದ್ರೆ ಸುಜ್ಲಾನ್ ಎನರ್ಜಿ ಅವರು ಕೂಡ ಪ್ರೊಮೋಟರ್ಸ್ 20 crore ಶೇರ್ ಸೇಲ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಅಪ್ಕಮಿಂಗ್ ಮಂಡೇ ಇರಬೇಕು. 1,300 crores ಇದು ವರ್ತ್ ಶೇರ್ಸ್ ಸೇಲ್ ಮಾಡ್ತಿದ್ದಾರೆ. ಮತ್ತೆ ಬೇರೆ ಎಕಾನಮಿಕ್ ನ್ಯೂಸ್ ಅಂದ್ರೆ ಒಂದು RBI ಗವರ್ನರ್ ಅದೇ ಫಸ್ಟ್ ಗೆ ಮಾತಾಡಿದೆ ನಾನು, 50 basis points ರೇಟ್ ಕಟ್ ಮಾಡಿದ್ದಾರೆ. ಈಗ ಇಂಟ್ರೆಸ್ಟ್ ರೇಟ್ 5.50ಗೆ ಬಂದು ನಿಂತಿದೆ. ಮತ್ತೆ ಕ್ಯಾಶ್ ರಿಸರ್ವ್ ರೇಷಿಯೋ ಫಾರ್ ಬ್ಯಾಂಕ್ಸ್ ಇದು ಕೂಡ ಕಮ್ಮಿ ಮಾಡಿದ್ದಾರೆ. ಮೊದಲು 4% ಇತ್ತು, ಈಗ 3%, 1% ಕಮ್ಮಿ ಮಾಡಿದ್ದಾರೆ. ಇದರಿಂದ ಬ್ಯಾಂಕ್ಸ್ಗೆ ತುಂಬಾ ಪಾಸಿಟಿವ್ ಇದೆ, ಬ್ಯಾಂಕ್ಸ್, NBFCs ಮತ್ತೆ ಹಾಗೆ ಕ್ಯಾಪಿಟಲ್ ಗೂಡ್ಸ್ ಮತ್ತೆ ರಿಯಾಲಿಟಿ ಆಲ್ರೆಡಿ 9.5% ಲಾಸ್ಟ್ ವೀಕ್ ಅಲ್ಲಿ ಗೇನ್ ಆಗಿದೆ. ಬೇರೆ ಕ್ಯಾಪಿಟಲ್ ಗೂಡ್ಸ್ ಮತ್ತೆ ಕನ್ಸ್ಟ್ರಕ್ಷನ್, ರಿಯಾಲಿಟಿ ಎಲ್ಲ ತುಂಬಾನೇ ಪಾಸಿಟಿವ್ ಇದು, ಹೋಮ್ ಲೋನ್ಸ್ ಅದೆಲ್ಲ. ಮತ್ತೆ ಗ್ಲೋಬಲ್ ಕ್ಯೂಸ್ ಬಗ್ಗೆ ಮಾತಾಡೋಣ. ಗ್ಲೋಬಲ್ ನ್ಯೂಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಲಾಸ್ಟ್ ವೀಕ್ ಟ್ರಂಪ್ ಮತ್ತೆ ಇಲಾನ್ ಮಸ್ಕ್ ಅವರ ನಡುವಿನ ಜಿದ್ದಾಜಿದ್ದಿ ಒಂದು ಮೇಜರ್ ನ್ಯೂಸ್. ಅವರು ತುಂಬಾ ಒಂದು ಗೆಳೆಯರಂತೆ ಇದ್ರು ಎಲೆಕ್ಷನ್ ಮುಂಚೆ. ಈಗ ಏನು ಅವ್ರ ಪರ್ಸನಲ್ ಗೇನ್ಗೆ ಇರ್ಬೋದು ಏನಕ್ಕೂ ಜಗಳ ಆಡ್ತಿದ್ದಾರೆ. ಇದರಿಂದ ಲಾಸ್ಟ್ ಥರ್ಸ್ಡೇ ಟೆಸ್ಲಾ ಶೇರ್ಸ್ 14% ಕೆಳಗೆ ಬಿದ್ದಿತ್ತು. ಅಪ್ರಾಕ್ಸಿಮೇಟ್ಲಿ $150 billion ಅಷ್ಟು
ಮಾರ್ಕೆಟ್ ಕ್ಯಾಪ್ ಲೂಸ್ ಮಾಡಿದ್ರಿಂದ. ಮತ್ತೆ ಟ್ರಂಪ್ ಅವರು ಟ್ರುತ್ ಸೋಷಿಯಲ್ ಅಲ್ಲಿ ಮತ್ತೆ ಮಸ್ಕ್ ಅವರು ಎಕ್ಸ್ ನಲ್ಲಿ ತುಂಬಾನೇ ಎಲ್ಲ ರಿವೀಲ್ ಮಾಡ್ತಿದ್ದಾರೆ. ಅವರು ಏನೆಲ್ಲ ಲಾಸ್ ಆಗ್ಬೋದು ಅದ್ರ ಬಗ್ಗೆ ಎಲ್ಲ. ಇನ್ನು ರೆಗ್ಯುಲೇಟರಿ ಚೇಂಜಸ್ ಏನಾದ್ರು ಇದೆಯಾ ನೋಡೋದಾದ್ರೆ GST ಕೌನ್ಸಿಲ್ ಆಲ್ರೆಡಿ 4 ಸ್ಲ್ಯಾಬ್ಸ್ ಇದೆ. GST ಅಲ್ಲಿ 5%, 12%, 18% ಮತ್ತೆ 28%. ಇದರಲ್ಲಿ 12% ಅನ್ನು ತೆಗೆದು 5 ಇಲ್ಲ 18ಗೆ ಶಿಫ್ಟ್ ಮಾಡುವಂತ ಇದ್ದಾರೆ GST ಕೌನ್ಸಿಲ್ ಅವರು ಅಂತ ನ್ಯೂಸ್ ಇದೆ. ಆಕ್ಚುಲಿ ಇದು ಅಥೆಂಟಿಕ್ ನ್ಯೂಸ್ ಅಲ್ಲ, ಬಟ್ ರೂಮರ್ಸ್ ಇದೆ. ಇದರಲ್ಲಿ ಯಾವ್ದಾದ್ರು ಒಂದು 12% ಅನ್ನು ತೆಗೆದ್ರೆ ಸ್ವಲ್ಪ ಈಸಿ ಆಗ್ಬೋದು ಅಂತ GST ಕೌನ್ಸಿಲ್ ಅವರು ಡಿಸೈಡ್ ಮಾಡಿದ್ದಾರೆ ಅಂತ. ಮತ್ತೆ ಅಷ್ಟೇ, ನ್ಯೂಸ್ ಎಲ್ಲ ಇಷ್ಟೇ. ಮತ್ತೆ ಅಪ್ಕಮಿಂಗ್ ವೀಕ್ಗೆ ಏನೆಲ್ಲ ಅನಾಲಿಸಿಸ್ ಮಾಡೋದಾದ್ರೆ ನಿಫ್ಟಿಗೆ ಸಪೋರ್ಟ್ ಲೆವೆಲ್ ಅಂದ್ರೆ ಇಮಿಡಿಯೇಟ್ ಸಪೋರ್ಟ್ ಇರೋದು 24,800 ಮತ್ತೆ ಕೀ ಸಪೋರ್ಟ್ ಝೋನ್ಸ್ ಅಂದ್ರೆ 24,600 ಮತ್ತೆ 24,000. ಯಾಕಂದ್ರೆ 24 to 25,000 ರೇಂಜ್ ಅಲ್ಲಿ 20 ಸೆಷನ್ಸ್ ನಿಫ್ಟಿ ಟ್ರೇಡ್ ಮಾಡಿದೆ. ಇದರಿಂದ 24,000 ಒಂದು ಮೇಜರ್ ರೆಸಿಸ್ಟೆಂಟ್ ಮತ್ತೆ ಇಮಿಡಿಯೇಟ್ ರೆಸಿಸ್ಟೆಂಟ್ ಇದು ಸಪೋರ್ಟ್ ಝೋನ್. ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅಂದ್ರೆ 25,200 ಮತ್ತೆ ನೆಕ್ಸ್ಟ್ ರೆಸಿಸ್ಟೆಂಟ್ ಲೆವೆಲ್ಸ್ ಅಂದ್ರೆ 25,500 ಮತ್ತೆ 25,800. ಲಾಸ್ಟ್ ಟ್ಯೂಸ್ಡೇ ನಮ್ಮ RCB ತಂಡದವರು IPL ಟ್ರೋಫಿಯನ್ನು ಗೆದ್ದಿದ್ದಾರೆ. ಅವರು 18 years ನ ಡಿಸಿಪ್ಲಿನ್ ಅಲ್ಲಿ ಆಡಿ ಇದನ್ನು ಗೆದ್ದಿದ್ದಾರೆ. ಹಾಗೆ ನಾವು ಮಾರ್ಕೆಟ್ ಅಲ್ಲಿ ಕೂಡ ನಾವು ಡಿಸಿಪ್ಲಿನ್ ಅನ್ನು ಮೇಂಟೈನ್ ಮಾಡಬೇಕು. ದೊಡ್ಡ ಹೊರೈಸನ್ ಅನ್ನು ಇಟ್ಟಿರ್ಬೇಕು. ನಾವು ಇವತ್ತೇ ಹಣ ಹಾಕಿ ನಾಳೆ ಹಣ ತೆಗೆದ್ರೆ ಡಬಲ್ ಆಗುತ್ತೆ, ಆ ತರ ಯಾವುದು ಇಲ್ಲ ಮಾರ್ಕೆಟ್ ಅಲ್ಲಿ. ಹಾಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಬೇರೆ ಎಲ್ಲ ಫೇಸಸ್ ಬರ್ಬೋದು. ಅಂದ್ರೆ RCB ಅವರು 10 ಪೊಸಿಷನ್ ಅಲ್ಲಿ ಸಹ ಕ್ಲೋಸ್ ಮಾಡಿದ್ದಾರೆ. ಹಾಗೆ ನಿಮ್ಮ ಮಾರ್ಕೆಟ್ ಪೋರ್ಟ್ಫೋಲಿಯೋ ಕೂಡ ತುಂಬಾನೇ ಕೆಟ್ಟದಾಗಿ ಪರ್ಫಾರ್ಮ್ ಮಾಡ್ಬೋದು. ಆದ್ರೆ ನೀವು ಟೈಮ್ ಕೊಡ್ಬೇಕು. ಅದಕ್ಕೆ ಟೈಮ್ ಕೊಟ್ರೆ ಜಯ ನಿಮ್ದಾಗ್ಬೋದು. ಮತ್ತೆ ಕೊಹ್ಲಿ ಅವರನ್ನು ಕೂಡ ತುಂಬಾ ಎಕ್ಸ್ಪರ್ಟ್ಸ್ ಎಲ್ಲ ತುಂಬಾ ಕ್ರಿಟಿಸೈಸ್ ಮಾಡಿದ್ರು. ಆದ್ರೆ ಅವರು ಬ್ಯಾಡ್ ನಾಯ್ಸಿಗೆ ಯಾವತ್ತೂ ಕಿವಿ ಕೊಡ್ಲಿಲ್ಲ, ಆನ್ಸರ್ ಕೊಡ್ಲಿಲ್ಲ. ಅವ್ರ ಗುರಿಯನ್ನು ಅವ್ರು ತಲುಪಿದ್ದಾರೆ. ಇದರಿಂದ ಈ ವೀಕಿಗೆ ಇಷ್ಟೇ. ಇನ್ನು ಮುಂದಿನ ವಾರ ನೋಡೋಣ. ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕಿದ್ರೆ ಒಮ್ಮೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಡಿಸ್ಕಸ್ ಮಾಡಿ ಇನ್ವೆಸ್ಟ್ ಮಾಡಿ. ಇದು ಜಸ್ಟ್ ಇನ್ಫಾರ್ಮೇಶನ್ ಪರ್ಪಸ್ಗೋಸ್ಕರ ಮಾತ್ರ. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಏನಾದರೂ ಹೊಸ್ತೇನಾದರೂ ಮಾಡ್ಬೋದು ಅಥವಾ ಏನಾದರೂ ಅಡ್ವೈಸ್ ಇದ್ರೆ ಅದನ್ನು ಕಮೆಂಟ್ ಮಾಡಿ. ಮತ್ತೆ ಮುಂದೆ ಬೇರೆ ಯಾವುದಾದ್ರೂ ನ್ಯೂಸ್ ಬಗ್ಗೆ ನಾನು ಬರಬೇಕಾದ್ರೆ ಅಲ್ಲೂ ಕಮೆಂಟ್ ಮಾಡಿ.